ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಾಂ ಬೈ ವರ್ನ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 41. ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ವಿ. ಎದ್ದಿದ ತಕ್ಷಣ ಬಂದು ಆರ್ಡರ್ಗೆ ರೆಡಿ ಮಾಡಿ ಹೊರಗಡೆ ಬಂದು ನಿಂತ್ಕೊಂಡು ನೋಡಿದ್ರೆ ಪೂರ್ತಿ ಕತ್ಲೆ ಆಗೇ ಇತ್ತು. ಇನ್ನು ಫುಲ್ ಕಾಮಾಗಿ ಪಾಸಿಟಿವ್ ಫೀಲಿಂದ ಇತ್ತು. ತುಂಬ ಖುಷಿ ಆಯಿತು ಹೊರಗಡೆ ನೋಡ್ತಾ ಇದ್ರೆ. ಆದರೆ ಸೂರ್ಯ ಇನ್ನೂ ಹುಟ್ಟಿರಲಿಲ್ಲ. ಆರ್ಡರ್ಸ್ ಬ್ಯುಸಿಲಿದ್ದಾಗ ಹೊರಗಡೆ ಬಂದು ನೋಡೋಷ್ಟು ಟೈಮ್ ಇರಲ್ಲ. ಒಂದೊಂದು ಸರಿ ಆರ್ಡರ್ಗೆ ಅಂತ ರೆಡಿ ಮಾಡೋಕೆ ಇಟ್ಬಿಟ್ಟು ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತೀವಿ. ಇವಾಗ ಆರ್ಡರ್ ಮಾಡ್ತಾನೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ಹೇಳಿ ಬಿಸಿನೀರು ಕುಡಿತಿದ್ವಿ. ಹೇಳ್ತಿದ್ದಂಗೆ ಪ್ರತಿದಿನ ಬೆಳಗ್ಗೆ ನೀರು ಕುಡಿದ್ರೆ ತುಂಬಾ ಒಳ್ಳೆಯದು. ಈಸಿಯಾಗಿ ಸ್ಟೂಲ್ ಪಾಸ್ ಆಗುತ್ತೆ. ಅದಾದಮೇಲೆ ಬ್ರಷ್ ಮಾಡ್ಕೊಂಡ್ವಿ, ಆಯಿಲ್ ಪುಲ್ಲಿಂಗ್ ಮಾಡಿಕೊಂಡು. ಮತ್ತು ಬ್ಯುಸಿ ಇದ್ದಿದ್ದರಿಂದ ನಾನು ಯಾವುದೂ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ಆಯಿಲ್ ಪುಲ್ಲಿಂಗ್ದು ಲೈಟಾಗಿ ವಾರ್ಮಪ್ಪು ಮತ್ತು ಸ್ಟ್ರೆಚಸ್ ಮಾಡ್ಕೊಂಡ್ವಿ. ಯಾವತ್ತೇ ಆಗಲಿ ಕೆಲಸ ಜಾಸ್ತಿ ಇದ್ದಿದ್ದ ದಿನ ಆದಷ್ಟು ವಾರ್ಮಪ್ ಮಾಡೋ ಅವಶ್ಯಕತೆ ಇಲ್ಲ, ಲೈಟಾಗಿ ಸ್ಟ್ರೆಚಸ್ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಮಗುನೂ ಬೇಗ ಎದ್ದಿದ್ದ, ಹೊರಗಡೆ ಹೋಗಬೇಕು ಅಂತ ಹೇಳ್ತಿದ್ದ. ಹೊರಗಡೆ ಹೋಗಿ ಕೂತ್ಕೊಳ್ತೀನಿ ಅಂತ ಜೂಲ ಮಾಡಿದ್ದೆ ಅಲ್ಲ, ಆ ಜೂಲನೇ ಹಾಕಿದ್ವಿ. ಅದರಲ್ಲೇ ಉಕ್ಕೊಂಡು ಅದರಲ್ಲೇ ಸ್ವಲ್ಪ ಹೊತ್ತು ಮಲಗಿದ್ದ ಅವನು ಕೂಡ. ಒಂಥರ ಖುಷಿ ಆಗುತ್ತೆ ನಾವು ಮಾಡಿರೋ ಯಾವುದೋ ಒಂದು ಕೆಲಸ ನಮ್ಮ ಮಕ್ಕಳಿಗೆ ಖುಷಿ ತರಿಸಿದಾಗ. ನಮಗೂ ಒಂಥರ ನೆಮ್ಮದಿ ಸಿಗುತ್ತೆ ಅವ್ರು ಖುಷಿ ಪಡ್ತಿದ್ರೆ ಅದನ್ನು ನೋಡಿದಾಗ. ಒಂದು 8:15 ನಾನು ಮಗು ಮಿಲ್ಲೆಟ್ ಮಿಲ್ಕು ಮತ್ತು ನಮ್ಮ ಯಜಮಾನ್ರು ಕಾಫಿ ಕುಡಿದ್ವಿ. ಅದಾದಮೇಲೆ ಮಧ್ಯಾಹ್ನಕ್ಕೆ ಆರ್ಡರ್ಸ್ ಮಾಡ್ತಾನೆ ಮಾವಿನಕಾಯಿ ಪಪ್ಪು ಮಾಡೋಣ ಅಂತ ಹೇಳಿ ಮಾವಿನಕಾಯಿ ಪಪ್ಪು ರೆಡಿ ಮಾಡಿದೆ. ಮತ್ತು ಒಂದು 11:15 ಫ್ರೂಟ್ಸ್ ತಿಂದ್ವಿ. ಇವತ್ತು ದಾಳಂಬ್ರಿ ಸರ್ಪ್ಲಸ್ಸಾಗಿ ತಂದಿದ್ರು, ಅದಕ್ಕೋಸ್ಕರ ದಾಳಂಬಿನೇ ತಿಂತಾಯಿದ್ವಿ. ಆದರೆ ಯಾವುದೇ ಒಂದು ಫ್ರೂಟ್ನ ಇಂಡಿವಿಜುವಲ್ ಆಗಿ ತಿನ್ನಿ, ಅದ್ರ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಮತ್ತು ಒಂದು ಮಧ್ಯಾಹ್ನ 2:15 ನಮ್ಮ ಲಂಚು ಆಗೋಯ್ತು. ಮತ್ತು ಬೆಳಗ್ಗೆ ಹೊತ್ತು ನನಗೆ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಷ್ಟು ಟೈಮ್ ಸಿಗೋದಿಲ್ಲ. ಅದಕ್ಕೋಸ್ಕರ ಈವ್ನಿಂಗ್ ಟೈಮ್ಸ್ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈವ್ನಿಂಗ್ ಟೈಮ್ ಫೇಸ್ ಪ್ಯಾಕ್ ಮಾಡಿಕೊಂಡೆ. ಅದನ್ನು ಹೇಗೆ ಮಾಡ್ಕೊಳ್ಳೋದು, ನ್ಯಾಚುರಲ್ಲಾಗಿ ಹೇಗೆ ಗ್ಲೋ ಕಾಣಿಸೋದು, ಹೆಲ್ತಿ ಸ್ಕಿನ್ಗೋಸ್ಕರ ಏನು ಮಾಡಬೇಕು ಅಂತ ನಾನು ಹತ್ತಿರದಲ್ಲೇ ಒಂದು ವಿಡಿಯೋ ಹಾಕ್ತೀನಿ. ಮತ್ತು ರಾತ್ರಿ ಡಿನ್ನರ್ಗೆ ಲೈಟಾಗಿ ತಿನ್ನಬೇಕು ಅನ್ನಿಸ್ತು ಇವತ್ತು. ಅದಕ್ಕೆ ಇಡ್ಲಿನೂ ಚಟ್ನಿ ಮಾಡಿದೆ. ಮತ್ತು ಒಂದು ರಾತ್ರಿ 10:00 ನಿದ್ದೆ ಮಾಡಿಬಿಟ್ವಿ. ಹೀಗಿತ್ತು ನಮ್ಮ 41ನೇ ದಿನದ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಯಾತ್ರಾಂ ಬೈ ವರ್ನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.